ಬೇಕು ಅಂತ 30 ವರ್ಷದಿಂದ ಏನಾರ ಹೇಳೋದಲ್ಲ. ನಿಜ. ಯಾರು ಏನೇ ಹೇಳಿದ್ರು ಪರವಾಗಿಲ್ಲ. ನೀವೇ ನೋಡ್ಕೋತಿದ್ದೀರಲ್ಲ. ಅಮ್ಮ ಇದ್ದಾರೆ ಅಷ್ಟೇ, ನಮಗೆ ಬೇರೆ ಹೇಳೋಷ್ಟಿದ್ದಿಲ್ಲ. ಅಷ್ಟೇ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಆತ್ಮದಲ್ಲಿದ್ದಾರೆ ಅಷ್ಟೇ. ನಮಗೆ ಹೇಗಿದ್ರು ನಿಮ್ಮ ಜೊತೆ ಇರೋಷ್ಟು ದಿನ ಹೇಗಿದ್ರು ತುಂಬ ಚೆನ್ನಾಗಿತ್ತಲ್ವ ಅಕ್ಕ ನಿಮ್ಮ ಜೊತೆ? ನಾ ಬಂದಿದ್ನಲ್ಲ ಅಕ್ಕ ನಮ್ಮ ಜೊತೆಗೆ. ನೀವೇ ಕಾಫಿ ಗಿಫಿ ಎಲ್ಲ ಮಾಡ್ಕೊಡೋರಿ ಬಂದವ್ರಿಗೆಲ್ರಿಗೂ. ಅಮ್ಮನ ಚೆನ್ನಾಗಿ ನೋಡ್ಕೋತಿದ್ರಿ. ಮೀಸೆ ಸೀನಾ ಬಂದಿದ್ರಲ್ಲ ನಿಮ್ಮ ಮನೆಗೆ, ಪಾರ್ವತಕ್ಕಂತಮ್ಮ ಮನೆ ಕರ್ಕೊಂಡು ಬಂದಿದ್ದವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತಾನೆ ಅವರು ಹೇಳಿದ್ರು. ಮೀಸೆ ಸೀನಣ್ಣವರು ಏನು ಮಾಡಬೇಕು ಮಾಡಿದ್ದಾರೆ, ಏನು ಏನು ಮಾಡಬೇಕು ನಮ್ಮ ಕರ್ತವ್ಯ ಅಮ್ಮ ಮಾಡಿದ್ದಾರೆ. ಒಂದು ವಾರದಲ್ಲಿ ಯಾವ ಥರ ರೂಮ್ ಸಂಪರ್ಕಿಸಿದ್ರಿಂದ ನಮಗೆ ಅದೇನು ಅಂದರೆ ದೇವ್ರನ್ನ ಮೇಲೆ ನೋಡೋಕ್ಕಾಗಲ್ಲ. ನಿಮ್ಮ ಹತ್ರ ಏನೋ ಹಂಚ್ಕೊತಾ ಇದ್ದಾರೆ. ಇವತ್ತು ಅಷ್ಟೇ ನಮ್ಮ ಎಲ್ಲಾದ್ರೂ ಆತ್ಮದಲ್ಲಿರೋದು ಊಟ ತಿನ್ಸೋದು ಮಾಡೋದು ಊಟ ಕೊಡೋದು ಅಷ್ಟೇ ನಾವು ಕೇಳೋದು. ಅಷ್ಟೇ ಬೇರೆಯವ್ರು ಏನೇ ಬರೋದು ನಮ್ಗೆ ಏನು ತೊಂದರೆ ಇಲ್ಲ. ಅಮ್ಮ ಏನು ಇಷ್ಟ ಆಯ್ತಿತ್ತು ಅವ್ರಿಗೆ? ಏನು ಇಷ್ಟ ಆಗ್ತಿತ್ತು? ಮೈಸೂರಲ್ಲಿ ಒಂದು ಮನೆಯಲ್ಲಿ ಏನು ತುಂಬ ಇಷ್ಟಪಡ್ತಾರೆ ನಾವು ಯಾಕೆ ನೀವೇ ಬಂದರೂ ಇಷ್ಟಪಡ್ತಿರ್ಲಿಲ್ಲ ಅನ್ನಂಗಿಲ್ಲ. ಅವ್ರು ಕೇಳೋದಕ್ಕೆ ಬಡವರು ಬಂದ್ರೂ ತಪ್ಪಿಕೊಂಡು ಪ್ರೀತಿ ಕೊಡ್ತಾ ಇದ್ರು ಅಷ್ಟೇ. ಅವರು ಯಾವ ಮಗು ಬರಲಿ, ಯಾವ ಕೈ ಕಾಲು ಇಲ್ದಿದ್ರು ಬರಲಿ, ಯಾವ ಬಡವರು ಬರಲಿ ತಪ್ಪಿಕೊಂಡು ಪ್ರೀತಿ ಕೊಡೋರು ಅಷ್ಟೇ. ಅವರು ಆತ್ಮದಲ್ಲಿ ಇದ್ದಾರೆ.